ನೋಡಿ, ಬಿಜೆಪಿ ಹೈಕಮಾಂಡ್ ಅವರು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಅಶಿಸ್ತನ್ನ ಸಹಿಸಲ್ಲ ಅಂತ ಹೈಕಮಾಂಡ್ ಸಂದೇಶ ರವಾನೆ ಮಾಡಿದೆ. ಇಬ್ಬರ ವಿರುದ್ಧದಿಂದ ಉಳಿದವರಿಗೆ ಟೆನ್ಷನ್ ಇವಾಗ. ಅಂದರೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾಯಿತು. ಅದಾದ ನಂತರ ಈಗ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಿದ್ದಾಯಿತು. ಇನ್ನೂ ಕೆಲವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರು, ಯಾಕೆಂದರೆ ಯತ್ನಾಳ್ ಜೊತೆ ಅವರೆಲ್ಲ ಗುರುತಿಸ್ಕೊಂಡಿದ್ರು ಅಂತ. ಅಂದರೆ ಹೆಂಗಿದ್ರು ಈಗ ವಿರೋಧ ಪಕ್ಷದಲ್ಲಿ ಇದ್ದೀವಿ, ಅಧಿಕಾರ ಹಿಡಿಯೋದಕ್ಕಂತೂ ಆಗಲ್ಲ. ಇಂಥ ಸಂದರ್ಭದಲ್ಲಿ ಪಕ್ಷ ಎಷ್ಟು ಶಿಸ್ತಾಗಿರುತ್ತೆ ಅಂತಕ್ಕಂಥದ್ದನ್ನು ತೋರಿಸೋಣ ಅಂತ. ಹಾಗೆ ನೋಡ್ಕೊಳಕ್ಕೆ ಹೋದರೆ ಬಿ ಜೆ ಪಿಗೆ ತುಂಬ ಲಾಸ್ ಆಗಿದೆ. ಹೆಂಗೆ ಅಂದರೆ, ಇವರು ಶಿಗ್ಗಾಂವಿ ಬೈ ಎಲೆಕ್ಷನ್ ಕಳ್ಕೊಂಡ್ರು. ಶಿಗ್ಗಾಂವಿ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು, ಕಳ್ಕೊಂಡ್ರು. ಅದಾದ ಮೇಲೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರು, ಇನ್ನೊಂದು ಕ್ಷೇತ್ರ ಕಳ್ಕೊಂಡ್ರು. ಜನಾರ್ದನ್ ರೆಡ್ಡಿ ಅವರ ಶಾಸಕ ಸ್ಥಾನ ಹೋಗಿದೆ. ಈಗ ಇನ್ನಿಬ್ಬರು, ಒಟ್ಟು ಐದು ನಂಬರ್ ಕಳೆದೋಗಿದೆ ಬಿ ಜೆ ಪಿಗೆ. ದೊಡ್ಡ ಲಾಸ್ ಅದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಬಿ ಜೆ ಪಿ ವರ್ಷನ್ ತಗೊಳ್ಳೋಣ. ಬಿ ಜೆ ಪಿ ಅವರಿಗೆ 2023 ಚುನಾವಣೆ ಆದ ನಂತರ 5 ಶಾಸಕ ಸ್ಥಾನವನ್ನು ಕಳ್ಕೊಳ್ಬೇಕಾಗಿ ಬಂದಿದೆ. ಇಲ್ಲಿ ತನಕ ಒಟ್ಟು 5 ಸ್ಥಾನಗಳು. ಯಾಕೆಂದರೆ ಶಿಗ್ಗಾಂವಿ ಬೈ ಎಲೆಕ್ಷನ್ ಕಳ್ಕೊಂಡ್ರು, ಜನಾರ್ದನ್ ರೆಡ್ಡಿ ಇವರಿಬ್ಬರು, ಮತ್ತು ಯತ್ನಾಳ್. ಹಾಗಾದರೆ ಪಕ್ಷ ಯಾವ ರೀತಿ ಆಲೋಚನೆ ಮಾಡ್ತಾ ಇದೆ? ನಂಬರ್ ಹೋದರೂ ಪರವಾಗಿಲ್ಲ ಅಂತನಾ? ಅರವಿಂದ್, ಲೋಕಸಭೆ ಚುನಾವಣೆ ಆದಾಗಿನಿಂದ ಸಾಕಷ್ಟು ಜನ ಪಕ್ಷದಿಂದ ಬಿಟ್ಟು ಹೋಗಿದ್ದಾರೆ. ಪಕ್ಷದಿಂದ ಅವ್ರನ್ನೂ ಕೂಡ ಹೊರಗಡೆ ಹಾಕಲಾಗಿದೆ. ಈಗ ಮುಖ್ಯವಾಗಿ ಕೆಲವು ಹಿಂದುತ್ವದ ನಾಯಕರು ಯಾರಿದ್ರು ಅವ್ರನ್ನ ಈಗಾಗಲೇ ಉಚ್ಚಾಟನೆ ಮಾಡಿದ್ದಾರೆ. ಮುಖ್ಯವಾಗಿ ರಘುಪತಿ ಭಟ್ ಆಗಲಿ ಅಥವಾ ಈಶ್ವರಪ್ಪನವರಾಗಲಿ ಒಂದು ರೀತಿಯಲ್ಲಿ ಹಿಂದುತ್ವದ ಕಾರಣಕ್ಕಾಗಿ ಪಕ್ಷ ಬಲವರ್ಧನೆಯಲ್ಲಿ ಇತ್ತು. ಒಂದು ರೀತಿಯಲ್ಲಿ ಅವರು ಪಕ್ಷಕ್ಕೆ ಪೂರಕವಾಗಿದ್ದರು, ಬೂಸ್ಟ್ ಆಗಿತ್ತು ಪಕ್ಷಕ್ಕೆ. ಈಗ ಅವ್ರನ್ನ ಕಳ್ಕೊಂಡು ಒಂದು ರೀತಿಯಲ್ಲಿ ಹಿಂದುತ್ವದ ವಿಚಾರಗಳಲ್ಲಿ ಬೇರೆ ಯಾರೂ ಕೂಡ ಬಿಜೆಪಿಲಿ ಇಲ್ಲ ಅನ್ನೋ ಮಟ್ಟಕ್ಕೆ ಆಗಿದೆ. ಈ ಮಧ್ಯೆ ಕೆಲವು ಚುನಾವಣೆಗಳ ಕಾರಣಕ್ಕಾಗಿ ಈಗ ಲೋಕಸಭೆ ಚುನಾವಣೆ ಆದ ಹಿನ್ನೆಲೆಯಲ್ಲಿ ಕೆಲವರು ಅದನ್ನು ಸಂಸದರಾದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟು ಸಹಜವಾಗಿ ಕ್ಷೇತ್ರ ತೆರವು ಮಾಡಲಾಯಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತಹ ಕಾರಣಕ್ಕಾಗಿ ಆ ಎಲ್ಲ ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಗೆದ್ಕೊಳ್ತು. ಆ ಮೂಲಕ ಮತ್ತೊಂದಷ್ಟು ನಾಯಕರನ್ನು ಕೂಡ ಬಿಜೆಪಿ ಕಳ್ಕೊಳ್ತು. ಈ ಕಾರಣಕ್ಕಾಗಿ ಒಂದಷ್ಟು ರೀತಿಯಲ್ಲಿ ನಾಯಕರ ಕೊರತೆಯನ್ನು ರಾಜ್ಯ ಬಿಜೆಪಿ ಎದುರಿಸ್ತಾ ಇದೆ. ಹಿರಿಯ ನಾಯಕರ, ಅದಕ್ಕೂ ಮುಖ್ಯವಾಗಿ ಹಿರಿಯ ನಾಯಕರ ಕೊರತೆ ಎದುರಿಸ್ತಾ ಇದೆ ಅನ್ನುವಂಥ ಆರೋಪ ಇದೆ. ಇಷ್ಟಿದ್ದಾಗಿಯೂ ಕೂಡ ಒಂದಷ್ಟು ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ಕ್ರಮಕ್ಕೆ ಹೈಕಮಾಂಡ್ ಮುಂದಾಗಿದೆ. ಒಂದು ರೀತಿಯಲ್ಲಿ ನಾಯಕರ ಕೊರತೆ ಎದುರಿಸ್ತಾ ಇದೆ. ಆದರೆ ಸಂಘಟನೆ ವಿಚಾರದಲ್ಲಿ ಅಶಿಸ್ತು ಸಹಿಸೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆ, ಜೊತೆಗೆ ಕಾರ್ಯಕರ್ತರಿಗೂ ಕೂಡ ಇದು ನೇರವಾದಂತಹ ಒಂದು ಸಂದೇಶ. ಆ ಕಾರಣಕ್ಕಾಗಿಯೇ ಬಿಜೆಪಿ ಹೈಕಮಾಂಡ್ ಈ ಒಂದು ಕಠಿಣವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜೊತೆಗೆ 2ನೇ ಹಂತದ 3ನೇ ಹಂತದ ನಾಯಕರನ್ನು ಬೆಳೆಸುವ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ಸಂಘಟನೆಗೆ ಚುರುಕು ಕೊಡಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡಲಾಗಿದೆ. ಈಗಾಗಲೇ ಒಟ್ಟು 39 ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ 5 ಜಿಲ್ಲೆಗಳನ್ನು ಹೊರತುಪಡಿಸಿ ಬಾಕಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಅವ್ರನ್ನ ನೇಮಕ ಮಾಡಬೇಕು, ಅವ್ರನ್ನ ಬೆಳೆಸಬೇಕು ಅನ್ನುವಂಥ ಒಂದು. ಇನ್ನೊಂದು, ಸ್ಥಳೀಯ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾಯಕರನ್ನ ಬೆಳೆಸಬೇಕು ಅನ್ನುವಂತಹ ಮುಂದಿನ ಯೋಜನೆಯನ್ನು ಹಾಕೊಂಡಿದೆ. ಇದೆಲ್ಲಕ್ಕೂ ಕೂಡ ಮುಖ್ಯವಾಗಿ ನಾಯಕತ್ವದ ಕೊರತೆ ಎದುರಿಸ್ತಾ ಇದೆ ಅನ್ನುವಂಥದ್ದು ಆರೋಪ ಪದೇ ಪದೇ ಕೇಳಿ ಬರ್ತಿದೆ. ಹಿರಿಯ ನಾಯಕರು ಸಂಸತ್ ಪ್ರವೇಶ ಮಾಡಿದ್ದಾರೆ, ಕೆಲವರು ರಿಟೈರ್ಮೆಂಟ್ ಆಗಿದ್ದಾರೆ. ಹಾಗಾಗಿ ಈ ಥರದ ಕೊರತೆಯನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ನೀಗಿಸಿಕೊಳ್ಳುತ್ತೆ? ಇನ್ನು 3 ವರ್ಷಕ್ಕೆ ವಿಧಾನಸಭೆ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಹಿರಿಯ ನಾಯಕರ ಕೊರತೆ ಯಾವ ರೀತಿ ಎದುರಿಸುತ್ತೆ ಅನ್ನುವಂಥದ್ದು, ಜೊತೆಗೆ ಯಾರೆಲ್ಲ ಪಕ್ಷ ಬಿಟ್ಟು ಹೋಗಿದ್ದಾರೋ ಮೂಲ ಬಿಜೆಪಿ ನಾಯಕರು ಅವ್ರನ್ನ ಮತ್ತೆ ವಾಪಸ್ ಕರೆದುಕೊಳ್ಳುವಂಥ ಪ್ರಯತ್ನ ಕೂಡ ಹೈಕಮಾಂಡ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯಲ್ಲಿ ಹೇಳ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯ ಸಂಘಟನೆ ದೃಷ್ಟಿಯಿಂದ, ಜೊತೆಗೆ ಶಿಸ್ತಿನ ದೃಷ್ಟಿಯಿಂದ, ಪಕ್ಷದ ಬಲವರ್ಧನೆ ದೃಷ್ಟಿಯಿಂದ ಹೈಕಮಾಂಡ್ ಒಂದಷ್ಟು ಕಠಿಣ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ಒಟ್ಟಾರೆ ಪಕ್ಷ, ನಾನು ಆಗಲೇ ಹೇಳಿದಂತೆ, ಹೇಗಿದ್ದರೂ ವಿರೋಧ ಪಕ್ಷದಲ್ಲೇ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕ್ರಮಗಳನ್ನು ತಗೊಂಬೋಣ. ಆಡಳಿತ ಪಕ್ಷದಲ್ಲಿದ್ದಾಗ ನಂಬರ್ಗಳು ಹೋಗ್ಬಿಟ್ರೆ ಕಷ್ಟ. ವಿರೋಧ ಪಕ್ಷದಲ್ಲಿದ್ದೀವಲ್ಲ, ಆಗಲಿ. ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗಬೇಕು. ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದರೆ ಪಕ್ಷ ಅದನ್ನು ಸಹಿಸಲ್ಲ ಅಂತ. ಆ ಮೆಸೇಜನ್ನು ಈಗ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟಿಸುವ ಮುಖಾಂತರ ಪಾಸ್ ಮಾಡಿದೆ ಬಿಜೆಪಿ ಹೈಕಮಾಂಡ್.